ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಈ ಪ್ರಶ್ನೆಯನ್ನ ಕೇಳ್ತೇವೆ, ಈ ನಿರ್ಧಾರ ಸರಿಯೇ? ಈ ದಾರಿ ಸುರಕ್ಷಿತವೇ? ನಾನು ಮುಂದಕ್ಕೆ ಹೋಗ್ಬೇಕಾ, ಹಿಂದೆ ನಿಲ್ಬೇಕಾ? ಮನುಷ್ಯರಾಗಿ ನಾವು ಮುಂದೆ ಏನಿದೆ ಎಂಬುದನ್ನ ತಿಳಿಯಲು ಬಯಸ್ತೇವೆ. ಆದ್ರೆ ದೇವ್ರ ಮಕ್ಕಳು ಒಂದು ವಿಶೇಷವಾದಂತ ವಾಗ್ದಾನವನ್ನ ಹೊಂದಿದ್ದಾರೆ. ನಾವು ಒಬ್ರಾಗಿ ಮುಂದೆ ಹೋಗೋದಿಲ್ಲ, ದೇವ್ರ ನಮ್ಮ ಮುಂದೆ ಹೋಗ್ತಾನೆ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ಯೆಹೋವನು ತಾನೇ ನಿನ್ನ ಮುಂದಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನ ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಇದು ವಾಗ್ದಾನ ಮಾತ್ರ ಅಲ್ಲ, ಇದು ದಾರಿ ತೋರಿಸುವಂತ ಸತ್ಯ. ಫ್ರೆಂಡ್ಸ್, ಈ ವಚನದಲ್ಲಿ ದೇವರು 3 ಮಹತ್ವದ ಸಂಗತಿಗಳನ್ನ ಹೇಳ್ತಾನೆ. ಮೊದಲನೇದಾಗಿ, ದೇವ್ರು ನಿಮ್ ಮುಂದೆ ಹೋಗ್ತಾನೆ. ಅಂದ್ರೆ ನಿಮ್ಮ ಸಮಸ್ಯೆಗಿಂತ ಮುಂಚೆ, ನಿಮ್ಮ ಶತ್ರುಗಿಂತ ಮುಂಚೆ, ನಿಮ್ಮ ಭಯಕ್ಕಿಂತ ಮುಂಚೆ, ನೀವು ಬಾಗಿಲು ತಟ್ಟುವ ಮೊದಲು ದೇವ್ರು ಈಗಾಗ್ಲೇ ಒಳಗೆ ಹೋಗಿರ್ತಾನೆ. ಎರಡನೇದಾಗಿ, ಆತನು ನಿಮ್ಮ ಜೊತೆ ಇರ್ತಾನೆ. ದೇವ್ರ ಮುಂದೆ ಮಾತ್ರ ಅಲ್ಲ, ನಿಮ್ ಜೊತೆಗೂ ಕೂಡ ನಡೀತಾನೆ. ನೀವು ಕುಗ್ಗಿದಾಗ, ಅಳುವಾಗ, ಗೊಂದಲದಲ್ಲಿರುವಾಗ ಆತನು ನಿಮ್ಮ ಪಕ್ಕದಲ್ಲಿರ್ತಾನೆ. ಮೂರನೇದಾಗಿ, ಆತನು ನಿಮ್ಮನ್ನ ತ್ಯಜಿಸೋದಿಲ್ಲ. ಮನುಷ್ಯರು ಬಿಟ್ಟು ಹೋಗಬಹುದು, ಪರಿಸ್ಥಿತಿಗಳು ಬದಲಾಗಬಹುದು, ಆದ್ರೆ ದೇವ್ರೆಂದಿಗೂ ಹಿಂದೆ ಸರಿಯೋದಿಲ್ಲ. ಫ್ರೆಂಡ್ಸ್, ಬೈಬಲಲ್ಲಿ ಒಂದು ಉದಾಹರಣೆಯನ್ನ ನೋಡೋದಾದ್ರೆ, ಇಸ್ರಾಯೇಲರು ಈಜಿಪ್ಟಿನಿಂದ ಹೊರಟಾಗ ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ. ಮನುಷ್ಯ ದೃಷ್ಟಿಯಲ್ಲಿ ಮುಂದೆ ದಾರಿ ಇಲ್ಲ, ಹಿಂದೆ ಅಪಾಯ, ಮಧ್ಯದಲ್ಲಿ ಭಯ. ಆದ್ರೆ ಬೈಬಲ್ ಹೇಳ್ತದೆ, ದೇವರು ಮೋಶೆಯ ಮುಂದೆ ಹೋದನು, ಮೇಘಸ್ತಂಭವಾಗಿ ಮತ್ತು ಅಗ್ನಿಸ್ತಂಭವಾಗಿ. ಇಸ್ರಾಯೇಲರು ಸಮುದ್ರವನ್ನು ವಿಭಜಿಸಲಿಲ್ಲ, ದೇವರು ಮುಂದೆ ಹೋಗಿ ದಾರಿ ತೆರೆದನು. ಅವ್ರು ಮಾಡಿದ್ದು ಒಂದೇ, ನಂಬಿಕೆ ಇಟ್ಟು ಮುಂದೆ ಹೆಜ್ಜೆ ಇಟ್ಟರು. ಇದೇ ಸತ್ಯ ಇಂದು ನಮ್ಮ ಜೀವನಕ್ಕೂ ಅನ್ವಯಿಸ್ತದೆ. ಫ್ರೆಂಡ್ಸ್, ಇಂದು ನೀವು ಈ ಸ್ಥಿತಿಯಲ್ಲಿರಬಹುದು. ಹೊಸ ಕೆಲಸ, ನಿರ್ಧಾರ, ಮದುವೆ, ಸಂಬಂಧ, ಆರೋಗ್ಯದ ಹೋರಾಟ, ಹಣಕಾಸಿನ ಒತ್ತಡ, ಸೇವೆಯ ಗೊಂದಲ. ನೀವು ದಾರಿಯನ್ನ ಕಾಣದೇ ಇರಬಹುದು, ಆದ್ರೆ ದೇವ್ರು ಹೇಳ್ತಾನೆ, ನೀನ್ ನೋಡುವ ಮೊದಲು ನಾನು ಹೋಗಿದ್ದೇನೆ, ನೀನ್ ಭಯ ಪಡುವಂತ ಮೊದಲು ನಾನು ಕಾರ್ಯನಿರ್ವಹಿಸಿದ್ದೇನೆ. ದೇವ್ರ ಮುಂದೆ ಹೋಗುವಾಗ ನೀವು ಶಾಂತಿಯಾಗಿರಬಹುದು, ನೀವು ಧೈರ್ಯವಾಗಿ ನಡಿಬಹುದು, ನೀವು ಆತರ ಪಡಬೇಕಾಗಿಲ್ಲ. ಕೊನೆಯದಾಗಿ, ದೇವರು ನಿಮ್ಮನ್ನ ಹಿಂದೆ ತಳ್ಳುವವನಲ್ಲ, ಆತನು ಮುಂದೆ ಹೋಗಿ ದಾರಿ ತೋರಿಸ್ತಾನೆ. ನೀವೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ, ನೀವೆಲ್ಲವನ್ನ ನಿಯಂತ್ರಿಸಬೇಕಾಗಿಲ್ಲ. ಒಂದೇ ವಿಷಯ ಸಾಕು, ದೇವ್ರು ನಿಮ್ ಮುಂದೆ ಹೋಗ್ತಾ ಇದ್ದಾನ ಎಂಬುದಾಗಿ. ಒಂದು ವೇಳೆ ಆತನು ಹೋಗ್ತಾ ಇದ್ರೆ ದಾರಿ ತೆರೆದೇ ತರೀತದೆ, ಯುದ್ಧ ಆತನದೇ, ಜಯವೂ ಕೂಡ ಆತನದೇ. ಹಾಗಾಗಿ ಭಯವನ್ನ ಬಿಟ್ಟು ನಂಬಿಕೆಯನ್ನ ಇಡೀರಿ, ಹಿಂದೆ ನೋಡದೆ ಮುಂದೆ ನಡೆಯಿರಿ, ದೇವರು ನಿಮ್ಮ ಮುಂದೆ ಹೋಗ್ತಾನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.